ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ಘನ ತ್ಯಾಜ್ಯ ವಿಲೇವಾರಿ ಕುರಿತು ಸಭೆಗೆ ಕಾಂಗ್ರೆಸ್ ಸೇರಿ ಬಿಜೆಪಿ ಸದಸ್ಯರಿಂದ ಸಭೆ ಬಹಿಷ್ಕಾರ. ಹೊರಗುತ್ತಿಗೆ ಕಾರ್ಮಿಕರ ನೇಮಕಾತಿ ಅನಧಿಕೃತ ಸಭೆ ಆರೋಪ. ಹೋರಾಟಗಾರ ಚಂದ್ರಶೇಖರ್ ಬಾಳೆ ಅಭಿನಂದನ ಗ್ರಂಥ ಬಿಡುಗಡೆ. ಸಂವಿಧಾನ ಅಪಾಯದಲ್ಲಿರುವುದು ಕಳವಳಕಾರಿ. ಪ್ರಕಾಶ್. ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಡಿಸಿ ಸಭೆ. ಅನುದಾನ ಬಳಕೆಯಲ್ಲಿ ಹಿನ್ನಡೆಗೆ ನಿತೀಶ್ ಅಸಮಾಧಾನ. ಜನರ ಸಂಕಷ್ಟಗಳಿಗೆ ಧ್ವನಿಯಾಗಿ ಹೋರಾಟ ನಡೆಸಲು ಸಿಪಿಐಎಂ ರಾಜ್ಯ ಸಮ್ಮೇಳನ ನಿರ್ಧಾರ. ಪ್ರಕಾಶ್. ಮಲಿಯಾಬಾದ್ ಅರಣ್ಯ ಪ್ರದೇಶದ ಜಮೀನು ಕಬಳಿಸುವ ಹುನ್ನಾರ. ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಲಿ. ಶಿವಕುಮಾರ್ ಯಾದವ್. ನಗರಸಭೆ ನೇರ ವೇತನ ಕಾರ್ಮಿಕರನ್ನು ಕಾಯಂಗೊಳಿಸಲು ಆಗ್ರಹಿಸಿ ದಿನಗೂಲಿ ನೌಕರರಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ನಗರದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಹಾಗೂ ಸ್ವಚ್ಛತೆ ಕುರಿತು ಹಮ್ಮಿಕೊಂಡ ಸಭೆಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯದಿಂದ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರ ಮಧ್ಯೆ ತೊಡಕು ಉಂಟಾಗಿದ್ದರಿಂದ ಕೆಲ ಸದಸ್ಯರು ಸಭೆಯನ್ನು ಬಹಿಷ್ಕರಿಸಿ ಹೊರಹೋದ ಘಟನೆ ನಡೆಯಿತು. ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಮತ್ತು ಸ್ವಚ್ಛತೆ ಕುರಿತು ಹಮ್ಮಿಕೊಂಡ ಸಭೆಯಲ್ಲಿ ನಗರದಲ್ಲಿ 35 ವಾರ್ಡ್ಗಳಲ್ಲಿ ಸ್ವಚ್ಛತೆ, ಚರಂಡಿ ಸ್ವಚ್ಛತೆ ಹಾಗೂ ತ್ಯಾಜ್ಯ ವಿಲೇವಾರಿಗೆ ತಂಡ ರಚನೆ ಮಾಡಿ ನಿಗದಿಪಡಿಸಿತ್ತು. ಇದೀಗ ಅಧಿಕಾರಿಗಳು ಅದನ್ನು ಬದಲಾವಣೆ ಮಾಡಿದ್ದರಿಂದ ಪ್ರತಿ ವಾರ್ಡ್ನಲ್ಲಿ ತ್ಯಾಜ್ಯ ವಿಲೇವಾರಿ, ಕಾಲುವೆ ಸ್ವಚ್ಛತೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ. ಈ ಕುರಿತು ಸಭೆ ನಡೆಸಲು ತೀರ್ಮಾನಿಸಿ ಸಭೆ ನಿಗದಿಪಡಿಸಲಾಗಿತ್ತು. ಸಭೆಯಲ್ಲಿ ಪೌರಾಯುಕ್ತರು ಗೈರಾಗಿದ್ದರಿಂದ ಕೆಲಸ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದು, ಜೊತೆಗೆ ಅಧಿಕಾರಿಗಳು ಘನ ತ್ಯಾಜ್ಯ ವಿಲೇವಾರಿಗೆ ಪೌರ ಕಾರ್ಮಿಕರ ಬದಲಾವಣೆ ಮಾಡಿದ್ದರಿಂದ ಕೆಲ ಸದಸ್ಯರು ಪೌರಾಯುಕ್ತರು ಇಲ್ಲದೆ ಸಭೆ ಮಾಡುವುದು ಬೇಡವೆಂದು ಸಭೆಯಿಂದ ಹೊರ ನಡೆದರು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ನಗರದ 35 ವಾರ್ಡ್ಗಳಿಗೆ ಪ್ರತಿದಿನ ಘನ ತ್ಯಾಜ್ಯ ವಿಲೇವಾರಿ, ಕಾಲುವೆ ಸ್ವಚ್ಛತೆ, ಮನೆ ಮನೆ ಕಸ ಸಂಗ್ರಹಕ್ಕೆ ಪೌರ ಕಾರ್ಮಿಕರನ್ನು ನಿಗದಿಪಡಿಸಿದ್ದು, ಸದಸ್ಯರಿಗೆ ಮಾಹಿತಿ ನೀಡದೆ ಸ್ಯಾನಿಟೈಸ್ಗೆ ಅಧಿಕಾರಿಗಳು ಬದಲಾವಣೆ ಮಾಡಿದ್ದು, ಜೊತೆಗೆ ಕೆಲಸ ಆಗದೆ ಇರುವುದರಿಂದ ಸದಸ್ಯರ ಮಧ್ಯೆ ಗೊಂದಲ ಉಂಟಾಗಿದೆ ಎಂದರು. ಬದಲಾವಣೆ ಮಾಡಿದರ ಕುರಿತು ಮಾಹಿತಿ ನೀಡಿದ ಅಧಿಕಾರಿಯನ್ನು ತರಾಟೆಗೈದರು. ಸಭೆಯಲ್ಲಿ ಎಲ್ಲ ವಾರ್ಡ್ಗಳಿಗೆ ಸ್ವಚ್ಛತೆ ಮಾಡಲು ನಿಗದಿದ್ದು, ಬದಲಾವಣೆ ಮಾಡಿದ ಬಳಿಕ ಗಮನಕ್ಕೆ ತರದೆ ಇರುವುದರಿಂದ ಸಮಸ್ಯೆ ಉಜ್ವಲವಾಗಿದೆ. ಮೊದಲಿನಂತೆ ನಿಗದಿಪಡಿಸಿ ಪ್ರತಿ ವಾರ್ಡ್ಗಳಲ್ಲಿ ಸ್ವಚ್ಛತೆ, ಕಾಲುವೆ ಕ್ಲೀನ್ ಮಾಡಬೇಕು ಎಂದು ತಿಳಿಸಿದರು. ಯಾವ ವಾರ್ಡ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಅನಿಸ್ತದೆ? ನೀನ್ ಬಂದು 1 ತಿಂಗಳಾಯ್ತಾ? 1.5 ತಿಂಗಳಾಯ್ತು. ಏನ್ ಪ್ರಾಬ್ಲಮ್ ಅನಿಸ್ತದೆ? ಏನ್ ಪ್ರಾಬ್ಲಮ್ ಆಗ್ಯದ ಅಲ್ಲಿ 12ರಾಗ? ಲೇಬರ್ ಬೇಕಾ, ಆಟೋ ಬೇಕಾ, ಟ್ರಾಕ್ಟರ್ ಬೇಕಾ? ಏನ್ ಅರ್ಥ ಹೇಳಿ. ಒಂದು ಆಟೋ ಬೇಕು. ಈಗ ಎಷ್ಟು ಆಟೋ ಒಂದಿಲ್ಲ? 12ರಾಗ ಒಂದು ಆಟೋ, 14ರಾಗ ಆಗಕ್ಕೆ ಹೋಗ್ಬೇಡ. ವಾರ್ಡ್ ನಂಬರ್ 12, ಹೌದಾ? ಒಂದು ಆಟೋ, ಒಂದು ಟ್ರ್ಯಾಕ್ಟರ್. ಈಗ ಒಂದು ಆಟೋ ಐತೆ, ಟ್ರ್ಯಾಕ್ಟರ್ ಐತೆ, ಹೌದಲ್ಲ? ಒಂದು ಆಟೋ ಟ್ರ್ಯಾಕ್ಟರ್ ಐತೆ, ಮತ್ತೊಂದು ಆಟೋ ಟ್ರ್ಯಾಕ್ಟರ್ ಬೇಕಾ? ಯಾಕೆ ಕಸ? ಏನ್ ಪ್ರಾಬ್ಲಮ್? ಎಲ್ಲಿದೆ? ಯಾರವ್ರು ಮಾತಾಡೋರು? ಹಾ, ಹೋಗ್ಬೇಕು ಮೊದಲು. ನಾನು ಯಾಕೆ ಉದ್ದೇಶವಾಗಿ ಹೇಳ್ತಾರೆ, ಹೋಗ್ಬೇಕು. ಆಮೇಲೆ ಎವ್ರಿ 5 ಡೇಸ್ಗೆ ಮೇನ್ ರೋಡಿಗೆ ಬರಬೇಕು. ಅದು ಆಗ್ಲಿ, ಅದು ಪ್ರೋಗ್ರಾಮ್ ಬಂತು ಆಸ್ ಇಟ್ ಈಸ್ ಮಾಡ್ಕೋಬೇಕದು. ನಾವೇ ಲೀಡ್ ತಗೊಂಡು ಸ್ಯಾನಿಟೈಸೇಷನ್ ವಿಷಯದಲ್ಲಿ ಯಾರು ಕೇಳಿದ್ರೆ ನೀವು ಅಲ್ಲಿ ಬಿಡ್ತೀವಿ ಇಲ್ಲಿ ಬಿಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲ.
ಜನರಿಗೆ ಉತ್ತರ ಕೊಡೋ ನಾವು ಕಮಿಷನರ್ ಅಲ್ಲ. ಅದು ಜವಾಬ್ದಾರಿ ಕೊಟ್ಟಿದ್ಮೇಲೆ ಅವ್ರು ಹೇಳ್ದಂಗ ನಾವು ಮಾಡಿದ್ರೆ ಚೇಂಜ್ ಮಾಡಿದ್ರೆ ಸ್ವಲ್ಪ ಕೇಳಿ ಮಾಡಿ. 5 ಡೇಸ್ಗೆ ಮೇನ್ ರೋಡಿಗೆ ಬರಬೇಕು. ಅವಸರ ಇದ್ರೆ ಅವ್ರಿಗೆ ಹೇಳಿ ಇದು ಮಾಡಿಸಿ. ನಾವು ಒಂದು ಪ್ಲಾನ್ ಹಾಕ್ತಿವಿ, ನೀವು ಒಂದು ಮಾಡಿಬಿಟ್ರೆ ಏನಾಗ್ತದ? ಸುಮ್ಮನೆ ಕಮಿಷನರ್ಗೆ ಹೇಳ್ರಿ ಹಿಂಗೆ ಐತಿ ಸರ್ ಅಂದ್ರೆ ಒಂದ್ಸಲ ಹೇಳ್ರಿ, ಹಿಂಗೆ ಹೇಳಕತ್ತಾರ ಅಂದ್ರೆ ಒಂದು ಇದು ಮಾಡ್ತಾರ ಅವ್ರು. ಏನ್ ಸರ್ ಅವ್ರು ನೀವು ಮನ್ಸು ಬಂದಾಗ ಅವ್ರು ಹೇಳೋದು ಚೇಂಜ್ ಮಾಡಿಬಿಟ್ರೆ ನಾವು ಹೇಳ್ದು ಏನು ಅರ್ಥ? ಒಬ್ರು ಜವಾಬ್ದಾರಿ ಕೊಟ್ಟಿದ್ಮೇಲೆ ಏನಾದ್ರು ಚೇಂಜ್ ಇದ್ರೆ ಅವ್ರಿಗೆ ಇದು ಮಾಡಬಾರ್ದಂತಿಲ್ಲ, ಅದನ್ನು ಮಾಡೋದೈತಲ್ಲ ನಾವೇ ಮಾಡಬೇಕು. ಅಂದ್ರೆ ಒಂದ್ಸಲ ಹೇಳ್ಬೇಕು ಸರ್ ಹಿಂಗೆ ಹೇಳಕತ್ತಾರ ಅಂದ್ರೆ ಅವ್ರು ಅಡ್ಜಸ್ಟ್ ಮಾಡಿ ಇಷ್ಟಿಲ್ಲಪ್ಪ ಲೇಬರ್ ಅಲ್ಲಿ ಕಣ್ಸುಟ್ಟಿದ ಅಂತಾರ. ನೀವು ಎಲ್ಲ ಪ್ಯಾಕೇಜ್ ತಗೊಂಡು ಅಲ್ಲಿ ಮಿಸ್ ಆಗಿದ್ರೆ ಅದು ಮಾಡಬೇಡಿ. ನೆಕ್ಸ್ಟ್ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಮಾತನಾಡಿ, ನಗರಸಭೆಯಲ್ಲಿ ಘನತ್ಯಾಜ್ಯ ವಿಲೇವಾರಿಗೆ 16 ಟ್ರ್ಯಾಕ್ಟರ್ 46 ಆಟೋಗಳಿದ್ದು ಚಾಲಕರು ಸಂಖ್ಯೆ ಕಡಿಮೆ ಇರುವುದರಿಂದ ಪ್ರತಿ 2 ವಾಹನಕ್ಕೆ ಒಬ್ಬ ಚಾಲಕ ನಿರ್ವಹಣೆ ಮಾಡುತ್ತಿರುವುದರಿಂದ ಸಮಸ್ಯೆ ಉಂಟಾಗಿದೆ. ಹೆಚ್ಚುವರಿ ನೇಮಕಕ್ಕೆ ಅವಶ್ಯಕತೆ ಇದೆ ಎಂದರು. ಸ್ವಚ್ಛತೆಗೆ ಪ್ರತಿ ವರ್ಷ 43 ಲಕ್ಷ ರೂಪಾಯಿ ಖರ್ಚಾಗುತ್ತಿದೆ. ಇದಕ್ಕಾಗಿ 110 ಜನ ಕಾರ್ಮಿಕರನ್ನು ನಿಗದಿಪಡಿಸಿದೆ. ಇದರಲ್ಲಿ ಗೈರಾಜರಿಯಾಗುತ್ತಿದ್ದು, ಜೊತೆಗೆ ನೋಡಲ್ ಅಧಿಕಾರಿಗಳು ನಿರ್ವಹಣೆ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದರಿಂದ ಬೇರೆಯವರನ್ನು ನೇಮಕ ಮಾಡಲು ತಿಳಿಸಿದರು. ಸದಸ್ಯ ಹರೀಶ್ ನಾಡಗೌಡ ಮಾತನಾಡಿ, ಸ್ವಚ್ಛತೆಗೆ ಹಣ ಖರ್ಚಾಗುತ್ತಿದೆ, ಆದರೆ ಕೆಲಸ ಆಗುತ್ತಿಲ್ಲ. ಲಕ್ಷಾಂತರ ರೂಪಾಯಿ ಸ್ವಚ್ಛತೆ ಮಾಡಲು ನಿಗದಿಪಡಿಸಿದೆ, ಅದಕ್ಕಾಗಿ ಖರ್ಚಾಗಬೇಕು. ಸ್ವಚ್ಛತೆಗೆ ನಿಗದಿಪಡಿಸಿದ ಅಧಿಕಾರಿಗಳು ಮತ್ತು ಕಾರ್ಮಿಕರು ಗೈರು ಹಾಜರಿಯಿಂದ ಕೆಲಸ ಆಗಿಲ್ಲ. ಕೆಲಸ ಮಾಡದ ಅಧಿಕಾರಿಗಳು ತೆಗೆದುಹಾಕಿ ಬೇರೆಯವರನ್ನು ನೇಮಕ ಮಾಡಿಕೊಳ್ಳಲು ತಿಳಿಸಿದರು. ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಿ ಕೆಲಸಕ್ಕೆ ಬೇಕಾಗಿರುವವರನ್ನು ನೇಮಿಸಿ ಅಗತ್ಯವಿದ್ದಲ್ಲಿ ಹೆಚ್ಚಿನ ಪೌರ ಕಾರ್ಮಿಕರನ್ನು ನೇಮಿಸಲು ಹೇಳಿದರು. ಬರ್ತಾರ ಹೋಗ್ತಾರ, 2 ನಿಮಿಷ ಅವ್ರು ಓದಿರ್ತಾರೆ ಇವ್ರು ಓದಿರ್ತಾರೆ, ಮುಗಿತು ಎಲ್ಲ ಕೆಲಸ. ಬಹಳಷ್ಟು ನೋವಾಗ ಅದೇ ಮತ್ತೆ ನಿಮ್ದು ತಪ್ಪಿಲ್ಲ ಅದು ಬೇರೆ. ಮತ್ತೆ ನಿಮ್ಗೆ ಬಿಸ್ಕೆಟ್ ಮಾಡಕತ್ತಾರಲ್ಲ, ಟೋಟಲ್ ನಗರಸಭೆ ಮರ್ಯಾದೆ ತೆಗಕತ್ತಾರ ಇವರೆಲ್ಲರೂ. ಅರ್ಥ ಆಯ್ತಾ? ತಿಳ್ಕೊಬೇಕು ಯಾವಾಗಲಿ. ನೀವು ಕೂಡ ನಿಮ್ಮನ್ನು ಇಷ್ಟು ಯಾವುದೋ ಒಂದು ಸ್ಥಾನದಾಗ ಕೂಡಿಸಿದ್ದವರು ಅಧ್ಯಕ್ಷರು ನಿಮ್ಮ ಮುಂದೆ ಕೂಡಿಸ್ಕೊಂಡಾರಪ್ಪ ಅಂದ್ರೆ ಅದು ನಿಮ್ಮ ಅದೃಷ್ಟ. ಅಪೂರ್ಣ ಸಭೆಯಿಂದ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಬಸವರಾಜ್ ಪಾಟೀಲ್ ದರೂರು, ಜಿಂದಪ್ಪ ಸೇರಿ ಬಿಜೆಪಿ ಸದಸ್ಯರುಗಳು ಸಭೆಯಿಂದ ಹೊರ ನಡೆದರು. ಮತ್ತೆ ಕೆಲವರು ಪುನಃ ಸಭೆಗೆ ಬಂದರು. ಆ ಪ್ರೋಗ್ರಾಮ್ ಸಡನ್ಲಿ ಯಾಕೆ ಚೇಂಜ್ ಮಾಡಿದ್ರಿ? ಚೇಂಜ್ ಮಾಡಿದರೆ ಅವ್ರನ್ನ ಕುಂದಿಸ್ಕೊಡ್ರೆ ಸರ್ ಈ ಥರ ಪ್ರೆಷರ್ ಇದೆ, ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ. ನೀವು ಈಗ ನೋಡಿ ಎವ್ರಿಥಿಂಗ್ ಮತ್ತೆ ಒಂದು ಮೇಂಟೈನ್ ಮಾಡ್ತೀವಿ, ಮತ್ತೆ ಎವ್ರಿಥಿಂಗ್ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಒಂದು ಸಲ ಕಂಟ್ರೋಲ್ ಮಾಡಿದ್ದು ಏನಾದರೂ ಕೆಡಿಸಿದ್ರೆ ಅದನ್ನು ಮತ್ತೆ ಕಂಟ್ರೋಲ್ ತರಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಹೌದಾ ಇಲ್ಲಪ್ಪ? ಕರೆಕ್ಟ್ ಅದ. ಅದನ್ನು ಯಾಕೆ ನೀವು ಡಿಸ್ಟರ್ಬ್ ಮಾಡ್ತೀರಿ ಅಂತ ನಾನು ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಾರ್ದು. ಅವ್ರದ್ದು ಇದು ನಿಮಗೆ ಅವ್ರಿಗೆ ಬರ್ತಿರ್ತದೆ. ನಿಮ್ಮ ಮೇಲೆ ಅವ್ರು ಬಂದು ಹೇಳ್ತಾರ, ಅದನ್ನ ಪ್ರಾಕ್ಟಿಕಲ್ ಆಗಿ ಅವ್ರು ಹೇಳಿದ್ರೂ ಅವ್ರಿಗೆ ಹೇಳ್ಬೇಕು. ನೀವು ಕಮಿಷನರ್ಗೆ ಇಲ್ಲ ಸರ್ ಈ ಥರ ಮಾಡಿದರೆ ನೀವೇನು ಈಗ ಅವ್ರೇನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಾವು ಬೈತೀವಿ ಸರ್ ಇಲ್ಲ ಪಾಪ ಬಿಟ್ಬಿಟ್ಟು ಎಲ್ಲ ಸದಸ್ಯರು ನಾವು ನಂಬರ್ 5 90% ಎಲ್ಲ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಕ್ಲಿಯರ್ ಆಗ್ತದೆ. ಮೇನ್ ರೋಡ್ ಸ್ವೀಪಿಂಗ್ ಮಾಡ್ತಾರೆ ಸರ್. 3 ಹೆಣ್ಮಕ್ಳು. ಆಟೋಗಳು ಎಷ್ಟಪ್ಪ? 5 ಆಟೋ. ಬ್ಲ್ಯಾಕ್ ಸ್ಪಾಟ್ಸ್ ಎಷ್ಟಾಗ ನಿಮ್ಮ ವಾರ್ಡಲ್ಲಿ ಪ್ಯಾಕೇಜಲ್ಲಿ? ಸರ್ ನನ್ನ ಪ್ಯಾಕೇಜ್ ಬ್ಲ್ಯಾಕ್ ಸ್ಪಾಟ್ಸ್ 11 ಆಫ್ ಸರ್. ಇವಾಗ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಯ್ತು. ಮೊದಲು ಎಷ್ಟಿದ್ದು ಎಷ್ಟು ಕ್ಲಿಯರ್ ಆಗ ಸರ್? ಮೊದಲು 11 ಇದ್ದು ಸರ್. 11 ಇದ್ದು ಸರ್. ಇವಾಗ 1 or 2 ಇರ್ತಾವೆ ಸರ್. ಅದು ಮೊದಲು ಎಷ್ಟಿದ್ದು ಎಷ್ಟು ಕ್ಲಿಯರ್ ಆಗ ಸರ್? 11 ಇದ್ದಾವೆ ಸರ್. 11ಕ್ಕೆ 9 ಕ್ಲಿಯರ್ ಆಗ ಸರ್. ಯಾವ ಕ್ಲಿಯರ್ ಆಗಿಲ್ಲ ಸರ್? ರೈಲ್ವೆ ಟ್ರ್ಯಾಕ್ ಹತ್ರ ಒಂದು CS ಮನೆ ಹತ್ರ ಒಂದು ಪ್ರಾಬ್ಲಮ್ ಆಗಿದೆ. 9 ಕ್ಲಿಯರ್ ಆಗ್ಯಾವ. ಕ್ಲಿಯರ್ ಆಗಿದೆ. ಇಲ್ಲ ಇವಾಗ ಕ್ಲಿಯರ್ ಆಗಿದ್ದು. ಕ್ಲಿಯರ್ ಆಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ನರಸಿಂಹಲು ಮಾಡಿಗಿರಿ, ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ, ನರಸರೆಡ್ಡಿ, ಜಿಂದಪ್ಪ ಸೇರಿದಂತೆ ಅಧಿಕಾರಿಗಳು ಇದ್ದರು. ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾದರೂ ಸಂವಿಧಾನ ಇನ್ನೂ ಅಪಾಯದಲ್ಲಿದೆ ಎಂದು ಸಿಪಿ
ಅವರೆಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ಲದಿ ನೀರ್ರಂಗ ಮಂದಿರದಲ್ಲಿ ಚಂದ್ರಶೇಖರ್ ಬಾಳೆ ಒಡನಾಡಿಗಳ ಬಳಗದಿಂದ ಹಮ್ಮಿಕೊಂಡಿದ್ದ ಅರುಣೋದಯ ಗ್ರಂಥ ಲೋಕಾರ್ಪಣೆ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಹಲಗೆ ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಹಾಗೂ ಸಂವಿಧಾನ ದೊರೆತು 75 ವರ್ಷಗಳಾಗಿದೆ. ಆದರೆ ಕೇಂದ್ರ ಸರ್ಕಾರದ ನಾಯಕರು ಸಂವಿಧಾನದ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುತ್ತಾ ಸಂವಿಧಾನಕ್ಕೆ ಅವಮಾನ ಮತ್ತು ಅಪಾಯವನ್ನು ತಂದು ಒದಗಿಸಿದ್ದಾರೆ. ಚಂದ್ರಶೇಖರ್ ಬಾಳೆ ಅವರು ಇನ್ನು ಹೆಚ್ಚಿನ ಕಾಲ ಇದ್ದು ಸಂಘರ್ಷದ ಕಾಲಘಟ್ಟದಲ್ಲಿ ಮಾರ್ಗದರ್ಶನ ನೀಡಬೇಕಾಗಿದೆ. ಚಳವಳಿಗೆ ತಾತ್ವಿಕತೆಯ ಬದ್ಧತೆಗೆ ಮಾರ್ಗದರ್ಶನ ನೀಡಬೇಕಾಗಿದೆ ಎಂದರು. ಕಮ್ಯುನಿಸ್ಟರ್ ಜಗತ್ತಿನ ಅತಿ ದೊಡ್ಡ ಕನಸುಗಾರರಾಗಿದ್ದಾರೆ. ಏಕೆಂದರೆ ಜನಸಾಮಾನ್ಯರು ಸಮೃದ್ಧವಾಗಿರಬೇಕು, ದೇಶದಲ್ಲಿ ಸಮಾನತೆ ಇರಬೇಕು ಎಂದು ಪ್ರತಿ ಕ್ಷಣ ಕನಸುಗಳನ್ನು ಕಟ್ಟಿಕೊಂಡು ಬದುಕನ್ನು ನಡೆಸುತ್ತಾ ಜತೆಗೆ ಹೋರಾಟವನ್ನು ಮಾಡುತ್ತಾರೆ. ಆದರೆ ಕನಸುಗಳಿಗೆ ಪೂರಕವಾದ ವಾತಾವರಣವಿಲ್ಲ. ಅಸಮಾನತೆ ತಾಂಡವಾಡುತ್ತಿದೆ. ಸ್ವಾತಂತ್ರ್ಯ ಪಡೆದುಕೊಂಡ ಪಥದಲ್ಲಿಯೇ ಸಮಸ್ಯೆ ಇದೆ. ಇದರಿಂದಲೇ ಸಂವಿಧಾನ ಅಪಾಯಕ್ಕೆ ಸಿಲುಕಿದೆ ಎಂದು ಹೇಳಿದರು. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಅಭಿವ್ಯಕ್ತಿ, ವಿಶ್ವ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮತ್ತು ವ್ಯಕ್ತಿಗತ ತಿಪ್ಪಣ್ಣ ಶಾಕೋಲಿ, ಡಾಕ್ಟರ್ ಅದೇರೆಡ್ಡಿ, ಸುಲ್ತಾನ್ಪುರ್ ರಾಜಶೇಖರ್ ಇವರಿಗೆ ಗಣ್ಯರಿಗೆ ಸರ್ ಓಕೆ ಸರ್ ಅಭಿನಂದನಾ ಗ್ರಂಥ ಆಗಿರಲಿ ಮತ್ತು ಅವರು ಹೆಚ್ಚು ಈ ಸಾಮಾಜಿಕ ಇದರೊಳಗಡೆಯಲ್ಲಿ ಕಾಣಿಕೆಯನ್ನು ಕೊಡಲಿ ಅಂತೇಳಿ ನಾನು ಆಶಿಸ್ತೇನೆ ಮತ್ತು ಆ ರೀತಿ ಹಾರೈಸ್ತೇನೆ. ಬಾಳೆಯವರನ್ನ ನಾನು ಮೊದಲು ನೋಡಿದ್ದು ಸಾಮಾನ್ಯ ಒಬ್ಬ ವಿದ್ಯಾರ್ಥಿಯಾಗಿದ್ದಾಗ. ನಾನು ಮಾರ್ಕ್ಸ್ವಾದದ ಅಥವಾ ಪ್ರಗತಿಪರ ಚಳುವಳಿಯ, ಮಾರ್ಕ್ಸ್ವಾದಿ ಚಳುವಳಿಯ, ಕಮ್ಯುನಿಸ್ಟ್ ಚಳುವಳಿಯ ಒಬ್ಬ ಕಾರ್ಯಕರ್ತನಾಗಿ ಬೆಳೆಯುವಂಥ ನನ್ನ ಆರಂಭದ ಕಾಲಘಟ್ಟದಲ್ಲಿ ನನಗೆ ಮಾರ್ಕ್ಸ್ವಾದದ ಮೊದಲ ಬೀಜಗಳನ್ನು ಬಿತ್ತಿದವರಲ್ಲಿ ಚಂದ್ರಶೇಖರ್ ಬಾಳೆಯವರು ಒಬ್ಬರು ಅನ್ನುವಂಥದ್ದನ್ನು ನಾನು ನೆನೆಸ್ಕೊಳ್ಳೋದಕ್ಕೆ ಬಯಸ್ತೇನೆ. ಬಾಳೆಯವರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಅವರ ಮೊದಲ ಪಾಠವನ್ನು ನಾನು ಮೊದಲು ಕೇಳಿದ್ದು 2-3 ಮಾಡಿದಂಥ ಪಾಠಗಳನ್ನು, ಅದರಲ್ಲಿ ಮೊದಲು ಮಾಡಿದಂಥವರು ಚಂದ್ರಶೇಖರ್ ಬಾಳೆಯವರು ಅಂತೇಳಿ. ಅವರು ನೆನಪಿರ್ಲಿಕ್ಕಿಲ್ವೇನೋ ಗೊತ್ತಿಲ್ಲ ನನಗೆ. ಬಹುಶಃ 88ನೇ ಇಸ್ವಿಯಲ್ಲಿ ಅಂತ ಕಾಣುತ್ತೆ. ಕೋನಕುಂಟ್ಲು, ಕೋಲಾರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೋನಕುಂಟ್ಲಲ್ಲಿ ಒಂದು SFIನ ರಾಜ್ಯ ಮಟ್ಟದ ಶಿಬಿರ ನಡೆದಿತ್ತು. ಆಗ ನಾನು ಆ ಶಿಬಿರಕ್ಕೆ ಮೊದಲ ಬಾರಿ ಹೋಗಿದ್ದಂಥ ವಿದ್ಯಾರ್ಥಿಯಾಗಿದ್ದೆ ನಾನು ನಮ್ಮ ಕಾಲೇಜಿಂದ. ಆಗ ಚಂದ್ರಶೇಖರ್ ಬಾಳೆಯವರು ಪಾಠ ಮಾಡಿದ್ರು. ಅದು ನೆನಪು ನನಗಿನ್ನೂ ಚೆನ್ನಾಗಿದೆ. ಹಾಗಾಗಿ ಕೆಲಸ ಮಾಡ್ತಿದ್ರು. ಆಗ ಒಂದು ಹೆಮ್ಮೆ, ನಾವೆಲ್ಲ ಹೊಸ ವಿದ್ಯಾರ್ಥಿಗಳಾಗಿ, ಹೊಸ ಕಾರ್ಯಕರ್ತರುಗಳಾಗಿ ಬರುವಾಗ ಇತರೆ ಕೆಲವು ಸಂಗಾತಿಗಳ ಜೊತೆಯಲ್ಲಿ ಬಾಳೆಯವರು ಕೂಡ ನಮಗೆಲ್ಲರಿಗೂ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಂಥವರು. ಹಲವು ಸಂಗಾತಿಗಳು ನಮ್ಮನ್ನು ಪ್ರೇರೇಪಿಸಿದ್ದಾರೆ. ಆದರೆ ಬಾಳೆಯವರ ಒಂದು ವಿಶೇಷತೆ ಏನಂತಂದರೆ ಬಹಳ ಪ್ರಿಸೈಸ್ ಇರ್ತಿದ್ರು, ಅವರು ಸ್ಪೆಸಿಫಿಕ್ ಇರ್ತಿದ್ರು. ಜಾಳ ಮಾತುಗಳನ್ನು ಹೆಚ್ಚಾಡ್ತಿರ್ಲಿಲ್ಲ. ಅವರು ನಿರ್ದಿಷ್ಟವಾಗಿರ್ತಿದ್ರು ಮತ್ತು ದೃಢವಾಗಿರ್ತಿದ್ರು. ಮತ್ತು ಅದರಲ್ಲಿ ಸ್ವಲ್ಪ ಆತ್ರನೂ ಇರ್ತಿತ್ತು ಅಂತ ಈಗ ಅರ್ಥ ಆಗ್ತಾ ಇದೆ ನಮಗೆ. ಅವರ ದೃಢತೆ ಮತ್ತು ನಿರ್ದಿಷ್ಟತೆಯ ಆ ವೇಗದಲ್ಲಿ ಸ್ವಲ್ಪ ಆತ್ರ ಇತ್ತೇನೋ ಅಂತ ಈಗ ಅರ್ಥ ಆಗ್ತಾ ಇದೆ. ಆವತ್ತು ನಮ್ಗೆ ಅದು ಅರ್ಥ ಆಗಿರಲಿಲ್ಲ. പക്ഷെ ಬಾಳೆಯವರೆಗೂ ಆಗ ಆ ವೇಗ, ಎಷ್ಟು ವೇಗ ಇರಬೇಕು ಅನ್ನುವಂಥದ್ದು ಗ್ರಹಿಕೆಗೆ ಸಿಗ್ಲಿಲ್ವೇನೋ ಅಂತ ಅನ್ನಿಸ್ತದೆ ಆವತ್ತಿಗೆ. ಆದರೆ ಅದು ಬಹಳ ಸ್ಪಷ್ಟವಾಗಿತ್ತು. ಇದೇ ವೇಳೆ ಹಿರಿಯ ಸಾಹಿತಿ ವೀರ ಹನುಮಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಅಭಿನಂದನೆ ಎನ್ನುವುದು ಸಾಧಕರಿಗೆ ಸಲ್ಲಿಸುವ ಗೌರವ, ಕೃತಜ್ಞತೆಯಾಗಿದೆ. ಚಿಂತಕರಿಗೆ, ಸಾಧಕರಿಗೆ, ಹೋರಾಟಗಾರರಿಗೆ, ಅಪರೂಪದ ವ್ಯಕ್ತಿಗಳಿಗೆ ಸಲ್ಲಿಸುವುದು ಸಾಧಕರ ಸಂಖ್ಯೆ ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎಂದರು.
ಜಿಲ್ಲೆಯಲ್ಲಿ ಕಮ್ಯುನಿಸ್ಟ್ ಚಳವಳಿಯನ್ನು ಆರಂಭಿಸಿದರು. ಅವರಲ್ಲಿರುವ ಮೌಲ್ಯ ಚಿಂತನೆಗಳು ಅಪ್ರತಿಮ. ಚಂದ್ರಶೇಖರ್ ಬಾಳೆ ಪುರುಷೋತ್ತಮ ಯುವಕರಲ್ಲಿ ಚಳವಳಿಯ ಶಕ್ತಿಯನ್ನು ಹೆಚ್ಚಿಸಿದರು. ರೈತ ಹೋರಾಟದಲ್ಲಿ ರೈತ ಹೋರಾಟದಲ್ಲಿ ಭಾಗವಹಿಸಿದರು. ಜಿಲ್ಲೆಯ ದೇವದುರ್ಗ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ. ದೇವದುರ್ಗ ತಾಲೂಕಿನಲ್ಲಿ ನೀರಾವರಿ ಅಭಿವೃದ್ಧಿಯಾಗಿದ್ದರೆ ಅದು ಚಂದ್ರಶೇಖರ್ ಬಾಳೆ ಅವರಿಂದ ಆಗಿದೆ ಎಂದು ತಿಳಿಸಿದರು. ಜೀವನದ ಉದ್ದಗಲಕ್ಕೂ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಾರೆ. ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜನಸಂಗ್ರಾಮ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ, ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕ ಸಿ ಬಸವಲಿಂಗಯ್ಯ, ಪ್ರೊಫೆಸರ್ ಆರ್.ಕೆ. ಹುಡುಗಿ, ಶ್ಯಾಮಲ ಪುರುಷೋತ್ತಮ್ ಕಲಾಲ್ ಬಂಡಿ, ಎಸ್.ವೈ. ಗುರುಶಾಂತ, ರಾಮನಗೌಡ ಜಾಲಿಬೆಂಚಿ, ನಿರಂಜನ್ ಪರಂಪಜೆ, ಚಂದ್ರಶೇಖರ್ ಬಾಳೆ, ಕಮಲಾ ಬಾಳೆ, ಯಶವಂತ್, ವೀರನ್ ಗೌಡ, ಕರಿಯಪ್ಪ ಅಚ್ಚೋಳಿ, ಬಸವರಾಜ್ ಕಳಸ, ಶಿವಶಂಕರ್ ಬಳೆ, ಬಿ ಲಿಂಗಪ್ಪ, ಆರ್ ಬಸವರಾಜ್, ಬಿ ಬಸವರಾಜ್ ಸೇರಿದಂತೆ ಇತರರು ಇದ್ದರು. ನೋಡಿದಾಗ ನಾನು ಇನ್ನು ಪೂರ್ತಿ ಪುಸ್ತಕ ಓದಿಲ್ಲ. 6 ವಿಭಾಗಗಳಲ್ಲಿ ಅವರ ಒಡನಾಡಿಗಳು, ಅವರ ಹೋರಾಟಗಳು, ಅವರ ಬದುಕು, ವೈಯಕ್ತಿಕ ಜೀವನ ಎಲ್ಲವೂ ಇಲ್ಲಿದೆ. ಅದಕ್ಕೆ ನಾನು ಹೇಳೋದು, ಇಲ್ಲಿ ಅರುಣೋದಯ ಚಂದ್ರಶೇಖರ್ ಬಾಳೆಯರ ಅಭಿನಂದನಾ ಗ್ರಂಥ ಆದರೂ ಕೂಡ ಅದು ಒಬ್ಬ ವ್ಯಕ್ತಿ ಇದಾಗ್ತಾನೆ, ಅದು ಸಮಷ್ಟಿಯ ಒಂದು ಸಂಕತನವಾಗಿ ನಮ್ಮ ಮುಂದೆ ಪುಸ್ತಕ ಇದೆ. ಹಾಗಾಗಿ ಅದಿಷ್ಟ ಆಗುತ್ತೆ. ಬಾಳೆಯವ್ರನ್ನ ನೀವು ನೋಡ್ತೀರಿ ಅಂದರೆ ರಾಯಚೂರನ್ನ ಮರೀಲಿಕ್ಕಾಗಲ್ಲ. ಅದಕ್ಕೆ ಅಷ್ಟು ಜನ ವೇದಿಕೆ ಮೇಲೆ ಕೊಡ್ತಿರೋದು ಹೋರಾಟಗಾರರು. ನಾನೊಂದು ಸಣ್ಣ ಕತೆ ಹೇಳಿ ಲಿಂಕ್ ಮಾಡ್ತೀನಿ, ಯಾಕಂದ್ರೆ ನನಗೆ ಗೊತ್ತಿರೋದು ಇಲ್ಲಿ 4 ಜನ ಅಷ್ಟೇ ರಾಯಚೂರಲ್ಲಿ: ಚಂದ್ರಶೇಖರ್ ಬಾಳೆ, ಪುರುಷೋತ್ತಮ್ ಕಲಾಲ್ ಬಂಡಿ, ಶ್ರೀಕಾಂತ್ ಕಕ್ಕೇರಿ, ಹರಡಿ ಕಕ್ಕೇರಿ. ಆಮೇಲೆ ಈಗ ನಾನು ಶಾಂತ ಅಂತ ಹೇಳಿದ್ನಲ್ಲ, ನಾನು ಸಮುದಾಯ ಚಳವಳಿಯಲ್ಲಿ ಶುರು ಮಾಡಕ್ಕೆ ಬಂದಾಗ ಈ ರಾಯರ ಮಠದಲ್ಲಿ ಒಂದು ಭಜನೆ ಆಡ್ತಾ ಇದ್ದೆ ಹೆಣ್ಮಕ್ಳು. ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣವೇ ಇದು ಯಾವುದು ವಾಯ್ಸ್ ಅಂತ ಹುಡ್ಕೊಂಡು ಹೋದೆ ನಾನು. ಅದು ಹುಡ್ಕೊಂಡು ಹೋದಾಗ ನನಗೆ ಆಶ್ಚರ್ಯ ಆಗಿತ್ತು, ಚೆನ್ನಾಗಿ ಆಡ್ತಾ ಇದ್ದಾರೆ, ಇಲ್ಲಕ್ಕೆ ಇಲ್ಲಿ ಮಠದಲ್ಲಿ ಸೇರ್ಕೊಂಡಿದ್ದಾರೆ ಅಂತ. ಆ ಮಠದಿಂದ ಬಿಡಿಸಿ ಸಮುದಾಯಕ್ಕೆ ತಂದು ನಾನು ಅಲ್ಲಮನ ಅದ್ಭುತ ನಾಟಕ ಮಾಡಿದಾಗ ರಾಣಿಯ ಕೂತಿದ್ರಲ್ಲ, ಶ್ಯಾಮಲ ಪೂಜಾರು, ರಾಣಿ ಅವರು ದಾಸಿ. ಕತೆ ಹೇಳಿದ್ದಷ್ಟೇ. ಭೂಮಿ ಉಳ್ಳವರಿಗೆ ಭೂಮಿ ಸಿಗ್ಬೇಕಾ, ಮಗು ಆಡಿದ ತಕ್ಷಣ ತಾಯಿಗೆ ಸಿಗ್ಬೇಕು, ಅದಷ್ಟೇ. 2 ತತ್ವ ಹೇಳಿದ್ದ. ಇದು ಬ್ರೆಕ್ಟ್ ಈ ನಾಟಕವನ್ನ ಹೇಳ್ತಾರೆ. ಈಗ ನಾವು ಹೇಳ್ತಾ ಇದ್ದೀವಿ, ಆಗಲೇ ನಾವೆಲ್ಲ ಎದೆ ಮೇಲೆ ಕೈ ಇಟ್ಟು ಭಾರತದ ಸಂವಿಧಾನದ ಒಂದು ಪ್ರಿಯಾಂಬಲನ್ನು ನಾವು ಓದೋದು, ಉದ್ಘೋಷಣೆ ಮಾಡೋದು. ಇದನ್ನು ಒಂದು ಸ್ವಲ್ಪ 75 ವರ್ಷದಿಂದ ಮಾಡಿದ್ರು ಕೂಡ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ್ದು ಬಾಕಿ ಇರುವ ಕಾಮಗಾರಿ ಲೆಕ್ಕಪತ್ರ, ಖರ್ಚು ವೆಚ್ಚಗಳ ನಿಗದಿತ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಸೂಚಿಸಿದರು. ಅವರಿಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. 15ನೇ ಹಣಕಾಸು ಯೋಜನೆಯಡಿ ಬಿಡುಗಡೆಯಾದ ಅನುದಾನವನ್ನು ಪೂರ್ಣ ಪ್ರಮಾಣದಲ್ಲಿ ಸದ್ಬಳಕೆ ಮಾಡಿಕೊಳ್ಳದೆ ಇರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಅನುದಾನ ಲಭ್ಯತೆ ಇದ್ದರೂ ಪೂರ್ಣಗೊಳಿಸದೇ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. 2020-2021 ಸಾಲಿನಿಂದ 2024-2025 ಸಾಲಿನವರೆಗೆ 359 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು 105 ಕಾಮಗಾರಿ ಮಾತ್ರ ಪೂರ್ಣಗೊಂಡಿದ್ದು ಅರ್ಧದಷ್ಟು ಪ್ರಗತಿ ಪೂರ್ಣಗೊಂಡಿಲ್ಲ. ಕಾಮಗಾರಿ ನಿರ್ವಹಿಸಲು ಇರುವ ತಾಂತ್ರಿಕ ಸಮಸ್ಯೆಗಳನ್ನು ತ್ವರಿತವಾಗಿ ನಿರ್ವಹಿಸಿ ಎಂದು ಸೂಚಿಸಿದರು. ಎಫ್ಎಫ್ಸಿ ಅನಿರ್ಬಂಧಿತ ಅನುದಾನದಲ್ಲಿ 2016-17ರಿಂದ 2024-25 ಸಾಲಿನವರೆಗೆ 63 ಕೋಟಿ ರೂಪಾಯಿ ಅನುದಾನದಲ್ಲಿ 228 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. 186 ಕಾಮಗಾರಿಗಳು ಮಾತ್ರ ಪೂರ್ಣಗೊಂಡಿದ್ದು 46 ಕೋಟಿ 72 ಲಕ್ಷ ಅನುದಾನ ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಲಾಯಿತು. ಎಫ್ಎಫ್ಸಿ ಕುಡಿಯುವ ನೀರಿನ ಯೋಜನೆಯಡಿ 2021-22 ಸಾಲಿನಿಂದ 2024-2025 ಸಾಲಿನವರೆಗೆ 4 ವರ್ಷದಲ್ಲಿ 30 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು 10 ಕಾಮಗಾರಿಗಳಲ್ಲಿ 3 ಕಾಮಗಾರಿ ಮಾತ್ರ ಪೂರ್ಣಗೊಂಡಿದ್ದು ಉಳಿದ ಕಾಮಗಾರಿ ಪ್ರಗತಿಯ ವೇಗ ಪಡೆಯುತ್ತಿಲ್ಲ. ಅಲ್ಲದೆ ಮುಖ್ಯಮಂತ್ರಿಗಳು
ನಗರೋತ್ಥಾನ 4ನೇ ಹಂತ ಕಾಮಗಾರಿ ಹಾಗೂ ವಿಶೇಷ ಅನುದಾನದ ಬಳಕೆಯು ಪೂರ್ಣಗೊಂಡಿಲ್ಲ. ಮಹತ್ವಾಕಾಂಕ್ಷೆ ಜಿಲ್ಲೆಯ ಯೋಜನೆಯಡಿ ಶೌಚಾಲಯ ನಿರ್ಮಾಣಕ್ಕೆ 25 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಒಂದು ಕಾಮಗಾರಿಯು ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಎಂದು ಅತೃಪ್ತಿ ವ್ಯಕ್ತಪಡಿಸಿದರು. ಸಮುದಾಯ ಶೌಚಾಲಯ ನಿರ್ಮಾಣ ಹಾಗೂ ವೈಯಕ್ತಿಕ ಶೌಚಾಲಯ ನಿರ್ಮಾಣದಲ್ಲಿಯೂ ಪ್ರಗತಿ ತೃಪ್ತಿದಾಯಕವಿಲ್ಲ. ಲೆಕ್ಕಪತ್ರದಲ್ಲಿಯೂ ಬಹಳಷ್ಟು ಕೆಲಸ ಬಾಕಿ ಇದೆ. ಕೂಡಲೇ ಬೇರೆ ಬೇರೆ ಇಲಾಖೆಯಿಂದ ಲೆಕ್ಕಪತ್ರ ಅಧಿಕಾರಿಗಳನ್ನು ತಾತ್ಕಾಲಿಕವಾಗಿ ಎರವಲು ಪಡೆದು ಖರ್ಚು ವೆಚ್ಚದ ದಾಖಲೆಗಳನ್ನು ಪೂರ್ಣಗೊಳಿಸಬೇಕು ಎಂದರು. ಬೀದಿ ದೀಪಗಳ ನಿರ್ವಹಣೆ ಟೆಂಡರ್ ಕರೆದು ಬಿಡ್ದಾರರು ಭಾಗವಹಿಸದೆ ಹೋದರೆ ಸ್ಥಳೀಯವಾಗಿಯೇ ವ್ಯವಸ್ಥೆ ಮಾಡಿಕೊಳ್ಳಿ ಎಂದರು. ನಗರಸಭೆ ಸದಸ್ಯರುಗಳು ಬೀದಿ ದೀಪ ನಿರ್ವಹಣೆಗೆ ಅಗತ್ಯ ಸಮಸ್ಯೆ ಉಂಟು ಮಾಡುವುದನ್ನು ತಡೆಯಲು ಕ್ರಮ ವಹಿಸಲು ಸೂಚಿಸಿದರು. ಸಭೆಯಲ್ಲಿ ಪೌರಾಯುಕ್ತ ಸಿದ್ದಯ್ಯ ಹಿರೇಮಠ್ ಸೇರಿದಂತೆ ತಾಂತ್ರಿಕ ವಿಭಾಗದ ಅಧಿಕಾರಿಗಳು, ಲೆಕ್ಕಾಧಿಕಾರಿಗಳಿದ್ದರು. ಈಗ ಜಾಹೀರಾತು. ಹಜರತ್ ಬಡೆ ಸಾಹೇಬ್ ದರ್ಗಾ, ಯರಗೇರ ತಾಲೂಕು, ಜಿಲ್ಲೆ ರಾಯಚೂರು. ಸರ್ವ ಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಹೇಬ್ 126ನೇ ವರ್ಷದ ಉರುಸ್ ಎ ಶರೀಫ್. ಸರ್ವ ಭಕ್ತಾದಿಗಳಲ್ಲಿ ವಿನಂತಿ, ಪ್ರತಿ ವರ್ಷದಂತೆ ಈ ವರ್ಷವೂ ಯರಗೇರದ ಪ್ರಸಿದ್ಧ ಸರ್ವ ಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಹೇಬ್ರವರ 126ನೇ ವರ್ಷದ ಉರ್ಸನ್ನು ದಿನಾಂಕ 4/1/2025ರಿಂದ 6/1/2025ರವರೆಗೆ ಅತ್ಯಂತ ವಿಜೃಂಭಣೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. ಪ್ರಯುಕ್ತ ಸರ್ವ ಧರ್ಮದ ಸಮಸ್ತ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉರ್ಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿ. ವಿಶೇಷ ಸೂಚನೆ: ದಿನಾಂಕ 4/1/2025ರಂದು ಶನಿವಾರ ರಾತ್ರಿ 10:30ರಿಂದ ಪ್ರತಿ ವರ್ಷದ ಸಂಪ್ರದಾಯದಂತೆ ದರ್ಗಾ ಸಜ್ಜಾದೆ ನಶೀಂ ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಇವರ ಮನೆಯಿಂದ ಸಂದಲ್ ಶರೀಫ್ ಗಂಧದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದಿನಾಂಕ 5/1/2025 ರವಿವಾರ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಿಸಲಾಗುವುದು. ಸಂದಲ್ ಶರೀಫ್ ಶನಿವಾರ 4/1/2025, ಉರ್ಸು ಶರೀಫ್ ರವಿವಾರ 5/1/2025, ಜಿಯಾರಾತ್ ಸೋಮವಾರ 6/1/2025. ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಮೆಹಬೂಬ್ ಪಟೇಲ್, ಅಧ್ಯಕ್ಷರು MK ಖಾಜಾ ಹುಸೇನ್, ಉಪಾಧ್ಯಕ್ಷರು ಮೊಹಮ್ಮದ್ ನಿಜಾಮುದ್ದೀನ್, ಪ್ರಧಾನ ಕಾರ್ಯದರ್ಶಿಗಳು. ರೈತರು, ಕಾರ್ಮಿಕರು ಸೇರಿದಂತೆ ಜನರನ್ನು ಮತೀಯವಾದ ಮೂಲಕ ವಿಭಜನೆ ಮಾಡುತ್ತಿರುವ ವಿರುದ್ಧ ಜನತೆಯ ಸಂಕಷ್ಟಗಳಿಗೆ ಧ್ವನಿಯಾಗಿ CPIM ಹೋರಾಟ ತೀವ್ರಗೊಳಿಸಲು ತುಮಕೂರಿನಲ್ಲಿ ನಡೆದ ರಾಜ್ಯ ಸಮ್ಮೇಳನದಲ್ಲಿ ತೀರ್ಮಾನಿಸಲಾಗಿದೆ ಎಂದು ಪಕ್ಷದ ನೂತನ ಕಾರ್ಯದರ್ಶಿ ಕೆ ಪ್ರಕಾಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರದ ಬಿಜೆಪಿ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೀತಿಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದೆ ಹೋಗಿದೆ. ಕೇಂದ್ರ ಸರ್ಕಾರ ಸಾರ್ವಜನಿಕ ಆಸ್ತಿಯನ್ನು ಮಾರಾಟ ಮಾಡಲು ಮುಂದಾಗಿದೆ. ರಾಷ್ಟ್ರೀಯ ಹೆದ್ದಾರಿ, ವಿದ್ಯುತ್, ಬಂದರು, ವಿಮಾನ ನಿಲ್ದಾಣ, ರೈಲ್ವೆ, ಖನಿಜ ಸಂಪತ್ತು ಸೇರಿದಂತೆ ಎಲ್ಲವನ್ನು ಕಾರ್ಪೊರೇಟ್ ಶಕ್ತಿಗಳ ಕೈಗಿಡಲು ತೀರ್ಮಾನಿಸಿದೆ. ದೇಶದ ಸಂಪತ್ತು ವರ್ಗಾವಣೆ ಮಾಡುವ ದುಸ್ಸಾಹಸಕ್ಕೆ ಮುಂದಡಿಯಿಟ್ಟಿದೆ. ಜಮೀನ್ದಾರಿ ಪದ್ಧತಿಯನ್ನು, ಕಾರ್ಪೊರೇಟ್ ಜಮೀನ್ದಾರಿಯನ್ನು ಮರು ಹುಟ್ಟು ಹಾಕಿದೆ. ದೇಶದಲ್ಲಿ ಐತಿಹಾಸಿಕವಾಗಿ ನಡೆದ ರೈತರ ಹೋರಾಟದಿಂದ ಕೇಂದ್ರ ಸರ್ಕಾರ 3 ಮಾರಕ ಕಾಯ್ದೆಗಳನ್ನು ರದ್ದುಗೊಳಿಸಲು ತೀರ್ಮಾನಿಸಿದರು. ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ರದ್ದುಗೊಳಿಸದೆ ಮುಂದುವರೆಸಿತು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದು 2 ವರ್ಷ ಕಳೆಯುತ್ತಿದ್ದರೂ 3 ಕಾಯ್ದೆಗಳನ್ನು ರದ್ದುಗೊಳಿಸದೆ ಮುಂದುವರೆಸಿದೆ. ದೇವನಹಳ್ಳಿಯ ಬಳಿ, ಚನ್ನರಾಯಪಟ್ಟಣದ ಬಳಿ ರೈತರು ಭೂಮಿಗಾಗಿ 1,000 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದೆ. ಅದೇ ರೀತಿ ಬಳ್ಳಾರಿ ಕುಡಿತಿನಿಯಲ್ಲಿ ರೈತರು 800 ದಿನಗಳಿಂದ ಭೂಮಿಗಾಗಿ ಹೋರಾಟ ಮಾಡುತ್ತಿದ್ದಾರೆ. ಆದರೂ ಸರ್ಕಾರ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಬದಲಾಗಿ ಫಲವತ್ತಾದ ಭೂಮಿಯನ್ನು ಭೂ ಬ್ಯಾಂಕ್ ಮೂಲಕ ಪಡೆದು ಬಂಡವಾಳ ಕೈಗೆ ನೀಡಲು ಹೊರಟಿದೆ. ಫೆಬ್ರವರಿ 10ರಂದು ಅನೇಕ ರೈತ ಸಂಘಟನೆಗಳು ನಡೆಸಲಿರುವ ದೆಹಲಿ ಮಾದರಿಯ ಹೋರಾಟಕ್ಕೆ CPIM ಪಕ್ಷ ಬೆಂಬಲಿಸಿದೆ ಎಂದರು. KP ಕೃಷ್ಣನ್ ಎನ್ನುವವರು ಸರ್ಕಾರಿ ಭೂಮಿ ಕುರಿತು ವರದಿ ನೀಡಿದ್ದು, ಕೇಂದ್ರದ ಮಾದರಿಯಲ್ಲಿಯೇ ರಾಜ್ಯದಲ್ಲಿಯೂ ಭೂಮಿಯನ್ನು ಮಾರಾಟ ಮಾಡುವ ಚಿಂತನೆಯಲ್ಲಿ ರಾಜ್ಯ ಸರ್ಕಾರವಿದೆ. ನವ ಉದಾರೀಕರಣ ನೀತಿಯನ್ನು ಕಾಂಗ್ರೆಸ್ ಕೂಡ ಮುಂದುವರೆಸಿದೆ. ಕೇಂದ್ರ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನು ಹತ್ತಿ ಕಿತ್ತಿರುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಕೂಡ ಕಾರ್ಮಿಕರು 12 ತಾಸು ಕೆಲಸ ಮಾಡಲು ಸೂಚಿಸಿದೆ. IT ವಲಯದಲ್ಲಿ 14 ತಾಸು ಕೆಲಸ ಮಾಡಲು ಹೇಳುತ್ತಿದೆ. IT ವಲಯವನ್ನು ಕಾರ್ಮಿಕ ಕಾಯ್ದೆ ವಿನಾಯಿತಿ ನೀಡಿ ಕಾರ್ಮಿಕರ ಘೋಷಣೆ ಅವಕಾಶ ನೀಡಿದೆ. ದಲಿತರ ಸಮುದಾಯದ ಮೇಲೆ ದೌರ್ಜನ್ಯ, ಹಲ್ಲೆ, ಜಾತಿ ತಾರತಮ್ಯ ಪ್ರಕರಣಗಳು ಹೆಚ್ಚಳವಾಗುತ್ತಿವೆ. SEP ಮತ್ತು TSP ಅನುದಾನವನ್ನು ಅನ್ಯ ಯೋಜನೆಗಳಿಗೆ ಬಳಲು ಕಾಯ್ದೆ 7C ಉಳಿಸಿಕೊಂಡು ಸಮುದಾಯಗಳಲ್ಲಿ ಅನ್ಯಾಯ ಮಾಡಲಾಗುತ್ತಿದೆ.
ದ್ವೇಷದ ಭಾವನೆ ಹೆಚ್ಚಿಸುವ ಪ್ರಯತ್ನಗಳು ತೀವ್ರಗೊಳ್ಳುತ್ತಿವೆ. ಹಣ, ಜಾತಿ, ರಾಜಕಾರಣ ತೀವ್ರಗೊಳ್ಳುತ್ತಿದ್ದು ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮಲು ಪ್ರಜಾಸತ್ತಾತ್ಮಕ ಸಂಘಟನೆಯೊಂದಿಗೆ ಒಗ್ಗೂಡಿ ಪ್ರಯತ್ನವನ್ನು ಸಿಪಿಐಎಂ ಮುಂದುವರೆಸಲಿದೆ ಎಂದರು. ವಕ್ಫ್ ವಿಷಯದಲ್ಲಿ ರೈತರಿಗೆ ಅನ್ಯಾಯವಾಗದಂತೆ ಎಚ್ಚರಿಸಬೇಕು. ಅಲ್ಲದೆ ಇನಾಮ್ ಭೂಮಿ ಹೆಸರಿನಲ್ಲಿ ಆಗಿರುವ ಅಕ್ರಮಗಳನ್ನು ತಡೆಯಬೇಕೆಂದು ಆಗ್ರಹಿಸುವುದಾಗಿ ಹೇಳಿದರು. ಪಕ್ಷದ 24ನೇ ರಾಜ್ಯ ಸಮ್ಮೇಳನ ತುಮಕೂರಲ್ಲಿ 29, 30, 31 ಡಿಸೆಂಬರ್ 3 ದಿನಗಳ ಕಾಲ ನಡೆದಿದೆ. ಅದರ ವಿವರಗಳನ್ನು ನೇತೃತ್ವದ ಪತ್ರಿಕಾ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಭಾಗವಹಿಸಿದಂಥ ವಿವಿಧ ಜನಚಳವಳಿಗಳ ನಾಯಕರು ಭಾಗವಹಿಸಿದಂಥ ಒಂದು ಸಮ್ಮೇಳನ. ಅದರಲ್ಲಿ 3 ದಿನಗಳ ಕಾಲ ಸಾಕಷ್ಟು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಹಲವಾರು ನಿರ್ಣಯಗಳನ್ನು ನಾವು ಅಂಗೀಕರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಂಟಿಯಾಗಿ ಬಂಡವಾಳದಾರರಿಗೆ ಪೂರಕವಾಗಿರ್ತಕ್ಕಂಥ ಆರ್ಥಿಕ ನೀತಿಗಳನ್ನು ಅನುಸರಿಸ್ತಾ ಇದೆ. ಅದರ ಭಾಗವಾಗಿಯೇ ಅವರಿಗೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅನ್ನೋ ಹೆಸರಿನಲ್ಲಿ ಸರ್ಕಾರದ ಎಲ್ಲ ಆಸ್ತಿಗಳನ್ನು ಖಾಸಗಿಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಬೇಕಾದಂಥ ನೀತಿಯನ್ನು ಅಂಗೀಕಾರ ಮಾಡಿದ್ದಾರೆ. ಅದು ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಖಾಸಗಿಯವರಿಗೆ ಕೊಡೋದು, ವಿದ್ಯುತ್ ಕ್ಷೇತ್ರವನ್ನು ಖಾಸಗಿಯವರಿಗೆ ಕೊಡೋದು, ಏರ್ಪೋರ್ಟನ್ನು ಖಾಸಗಿಯವರಿಗೆ ಕೊಡೋದು, ಬಂದರುಗಳನ್ನು ಖಾಸಗಿಯವರಿಗೆ ಕೊಡೋದು, ರೈಲ್ವೆಯನ್ನು ಖಾಸಗಿಯವರಿಗೆ ಕೊಡೋದು, ಮತ್ತೆ ಖನಿಜ ಸಂಪನ್ಮೂಲಗಳನ್ನು ಖಾಸಗಿಯವರಿಗೆ ಕೊಡೋದು, ಎಲ್ಲವನ್ನು ಕೂಡ ಖಾಸಗಿಯವರಿಗೆ ವರ್ಗಾವಣೆ ಮಾಡ್ತಕ್ಕಂಥ ಮತ್ತು ಭೂಮಿಯನ್ನು ಪೂರ್ತಿಯಾಗಿ ಖಾಸಗಿ ವರ್ಗಾವಣೆಗೆ ಕಾರ್ಪೊರೇಟ್ ಅಗ್ರಿಕಲ್ಚರ್ಗೆ ಅಥವಾ ಕಾರ್ಪೊರೇಟ್ ಲ್ಯಾಂಡ್ ಲಾರ್ಡಿಸಮ್ ಅಂತ ನಾವೇನು ಮಾತಾಡ್ತೀವಿ. ಜಮೀನ್ದಾರಿ ಪದ್ಧತಿ ನಮ್ಗೆ ಹಳೆ ಪದ್ಧತಿಗಳು ಗೊತ್ತು, ಪಾಳೆಗಾರಿ ವ್ಯವಸ್ಥೆ ಇದ್ದಂಥದ್ದು. ಈಗ ಅದು ಪಾಳೆಗಾರಿ ಜಮೀನ್ದಾರಿಕೆ ಹೋಗಿ ಕಾರ್ಪೊರೇಟ್ ಜಮೀನ್ದಾರಿಕೆಗೆ ಅವಕಾಶ ಮಾಡಿಕೊಡುವಂಥ ನೀತಿಗಳನ್ನ ಕೇಂದ್ರದ ಸರ್ಕಾರ ಅನುಸರಿಸ್ತಾ ಇದೆ. ಅವರು ಕಳೆದ ಬಾರಿ ದೆಹಲಿಯಲ್ಲಿ ನಡೆದಂಥ ಆದರೆ 1.5 ವರ್ಷ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಈ ವಿಚಾರದಲ್ಲಿ ನಾವು ಬಂದರೆ ಕಾಯ್ದೆಗಳನ್ನು ವಾಪಸ್ ಮಾಡ್ತೀವಿ ಅಂತ ಹೇಳಿದಂಥವ್ರು 1.5 ವರ್ಷದಿಂದ ಇದುವರೆಗೂ ಕೂಡ ಅವರು ಅದರ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಅನ್ನುವಂಥದ್ದು, ಎಷ್ಟು ಒತ್ತಾಯ ಮಾಡಿದ್ರೆ ಅದರ ಬಗ್ಗೆ ಅವರು ಕ್ರಮ ತಗೊಳ್ತಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕದ 2 ಭಾಗಗಳಲ್ಲಿ ನಡೀತಾ ಇರತಕ್ಕಂಥ ಹೋರಾಟಗಳನ್ನು ಗಮನಿಸಿದ್ರೆ ನಮ್ಗೆ ಅರ್ಥ ಆಗ್ತದೆ. ಮತ್ತು ಕೂಲಿಕಾರ ಸಂಘಗಳು ಈ ಬೇಡಿಕೆಗಳನ್ನ ಇಟ್ಟುಕೊಂಡು ಭೂಮಿಯನ್ನ ಕಿತ್ಕೊಳ್ಳುವಂಥದ್ದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಬೇಡಿಕೆ ಆಧಾರದಲ್ಲಿ ಬೆಂಗಳೂರಿನ 3 ದಿಕ್ಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಡೆಲ್ಲಿ ಮಾದರಿಯಲ್ಲಿ ಬೃಹತ್ ಪಾದಯಾತ್ರೆ ಮತ್ತು ಧರಣಿಯನ್ನ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಸಿಪಿಎಂ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಈ ಸಂದರ್ಭದಲ್ಲಿ ಕೆಜಿ ವೀರೇಶ್, ಡಿಎಸ್ ಶರಣಬಸವ, ರಮೇಶ್ ಮೀರಾಪುರ್, ನರಸಣ್ಣ ನಾಯಕ್, ಶಬ್ಬೀರ್, ಗಿರಿಯಪ್ಪ ಪೂಜಾರಿ, ಹನುಮಂತ ಗುರಿಕಾರ್ ಹಾಗೂ ಇನ್ನಿತರು ಇದ್ದರು. ನಗರದ ಹೊಂದಿಕೊಂಡಿರುವ ಮನಿಯಾಬಾದ್ ಗ್ರಾಮದ ಸರ್ವೆ ನಂಬರ್ 91ರಲ್ಲಿರುವ 9 ಎಕರೆ 5 ಗುಂಟೆ ಅರಣ್ಯ ಭೂಮಿಯನ್ನು ಕಬಳಿಸಲು ಹಿಂದಿನ ಸಹಾಯಕ ಆಯುಕ್ತರು ಹೊರಡಿಸಿರುವ ಆದೇಶ ರದ್ದುಗೊಳಿಸಿ ಅರಣ್ಯ ಭೂಮಿ ರಕ್ಷಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಇನಾಮ್ ಭೂಮಿಯನ್ನು 1926ರಲ್ಲಿ ಇನಾಮದಾರರಿಗೆ ಅರಣ್ಯ ಇಲಾಖೆಯಿಂದ ಭೂ ಪರಿಹಾರ ಧನ ನೀಡಿ ಅರಣ್ಯ ಇಲಾಖೆ ಸ್ವಾಧೀನಕ್ಕೆ ಪಡೆಯಲಾಗಿದೆ. ಅರಣ್ಯ ಇಲಾಖೆ ದಾಖಲೆಗಳಲ್ಲಿ ಅರಣ್ಯವೆಂದು ನಮೂದಿಸಲಾಗಿದೆ. ಆದರೆ ಹಿಂದಿನ ಸಹಾಯಕ ಆಯುಕ್ತ ಚನ್ನಮಲ್ಲಪ್ಪ ಎಂಬುವವರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಯಾಗಿದ್ದ ಎಂ ಬಾಬು ಇವರು ಭೂ ಕಂದಾಯ ಕಾಯ್ದೆಗಳನ್ನು ಗಾಳಿಗೆ ತೂರಿ ಅರಣ್ಯ ಎಂದು ಪಹಣಿಯಲ್ಲಿ ತೆಗೆದುಹಾಕಲು ಸಹಕರಿಸಿದ್ದಾರೆ. ತಹಶೀಲದಾರರು ಸಹ ಸ್ಥಳ ಪರಿಶೀಲನೆ ನಡೆಸದೆ ಅಮೀಷೆಗೆ ಒಳಗಾಗಿ 2017ರಲ್ಲಿ ವರದಿ ನೀಡಿದ್ದಾರೆ. ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯನ್ನು ಶ್ರೀನಿವಾಸ್ ಭೀಮಾಚಾರ ಮತ್ತು ಪದ್ಮಾವತಿ ಮಹಾದೇವಪ್ಪ ಎಂಬುವವರು ಪ್ರಕಾಶ್ ಪ್ರಭಯ್ಯ ಹಿರೇಮಠ್ ವಿಜಯಪುರ ಮತ್ತು ಮಲ್ಲೇಶಪ್ಪ ವೀರಾಪುರ್ ಜಂಟಿಯಾಗಿ ಸೀಲ್ ಡೀಡ್ ಮಾಡಿಕೊಂಡಿದ್ದಾರೆ. 2021ರಲ್ಲಿ ಭೂಮಿ ಖರೀದಿಸಿದ್ದಾರೆ. ಕೃಷಿ ಉದ್ದೇಶಕ್ಕಾಗಿ ಖರೀದಿಸುವುದಾಗಿ ಹೇಳಿಗೆ ಪ್ರಭಯ್ಯ ಹಿರೇಮಠ್ ಇವರು ಹನುಗುಂದ ಶ್ರೀ ವಿಜಯ ಮಹಾಂತೇಶ ಸಹಕಾರ ಸಂಘದ ಮೂಲಕ 80 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ. ನಂತರ ಜಲಾನ್ ನಗರದ ಎಂ ತಿಮ್ಮಾರೆಡ್ಡಿ ಎಂಬುವವರಿಗೆ ಖಾತಾ ಬದಲಾವಣೆಯಾಗಿದೆ. ನಂತರ ಅವರು 2022-23ರಲ್ಲಿ ವಾಸುದೇವ ಟೌನ್ಶಿಪ್ ಕೊಪ್ಪಳ ಇವರಿಗೆ ಮಾರಾಟ ಮಾಡಿದ್ದಾರೆ.
ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯಲ್ಲಿ ಈಗಲೂ ನಡೆತೇಪು ನಿರ್ಮಾಣವಾಗಿದೆ. ಅಕ್ರಮವಾಗಿ ಅರಣ್ಯ ಇಲಾಖೆ ಭೂಮಿ ಕಬಳಿಸಲು ನಡೆದಿರುವ ಪ್ರಯತ್ನ ಇದಾಗಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು, ನೋಂದಣಿ ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು. ರಾಯಚೂರು ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಲಿಯಾಬಾದ್ ಅರಣ್ಯ ಪ್ರದೇಶದ ಬ್ಲಾಕ್ನಲ್ಲಿ 9 ಎಕರೆ 5 ಗುಂಟೆ ಅದು ಮೂಲತಃ ಇನಾಮ್ ಭೂಮಿ ಅಂತಂದು ತೋರಿಸಿ ಆಮೇಲೆ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಪಾಣಿಯಲ್ಲಿ ಕಾಲಂ ನಂಬರ್ 11ರಲ್ಲಿ ಅರಣ್ಯ ಇಲಾಖೆ ಅಂತಂದು ನಮೂದಿಸಿ ಅದು ಅವಾಗಿಂದ ಪಾಣಿನೇ ಇದೆ. ಅದನ್ನ ಕೆಲ ಭೂಗಳ್ಳರು ಅದನ್ನ ಯಾವ ರೀತಿ ಸೃಷ್ಟಿ ಮಾಡಿದ್ರೆ ಅದರಲ್ಲಿ ಇನಾಮ್ ಭೂಮಿಯಲ್ಲಿ ಶ್ರೀನಿವಾಸ್ ತಂದೆ ಭೀಮಾಚಾರ್ಯ ಅಂತಂದು ಒಬ್ಬ ಇವಾಗ ಅವರು ಆಕ್ಚುಲಿ ರಾಯಚೂರಲ್ಲೇ ಇದ್ದಾರೆ, ಬಟ್ ಅವ್ರಿಗೆ ಏನು ಗೊತ್ತಿಲ್ಲ, ತಮ್ಮ ಭೂಮಿ ಎಂಬುದೇ ಗೊತ್ತಿಲ್ಲ. ಅಂಥದನ್ನ ಇವರು ಫೈಂಡ್ ಔಟ್ ಮಾಡಿ ಅವ್ರ ಮನೆಗೆ ಹೋಗಿ ಸಾಕಷ್ಟು ಕನ್ವಿನ್ಸ್ ಮಾಡಿ ಏನೋ ಒಂದು ರೀತಿಯಿಂದ ಸಬ್ ಆಫೀಸ್ನೇ ಅವ್ರ ಮನೆಗೆ ಕರ್ಕೊಂಡು ಹೋಗಿ ತಂಪು ಒಪ್ಪಿಸ್ಕೊಂಡು ಆ ಥರ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಒಂದು ಬಿಟ್ಟು ಸರ್ ಅದು ಶ್ರೀನಿವಾಸ್ ಅವ್ರ ಮನೆಗೆ ಹೋಗಿ ಯಾರು ಇದ್ರು ಯಾರು ಸರ್ ಒಂದು 4-5 ಜನ ಆ ಹೊರಗಿನ ಗುಂಪು ಅದನ್ನ ಟ್ರಾನ್ಸಾಕ್ಷನ್ ಮಾಡಕ ಸುಮಾರು ಫಸ್ಟ್ ಟ್ರಾನ್ಸಾಕ್ಷನ್ಗೆಲ್ಲ ಪ್ರಕಾಶ್ ಪ್ರಭಯ್ಯ ಹಿರೇಮಠ ಅವರ ಹೆಸರ ಮೇಲೆ ಟ್ರಾನ್ಸಾಕ್ಷನ್ ಮಾಡಿಸಿದ್ರು. ಆಮೇಲೆ ಏನ್ ಮಾಡಿದ್ರು, ಇದು ಕಂಪ್ಲೇಂಟ್ಗಳು ಕೊಟ್ಟರು. ಅರಣ್ಯ ಇಲಾಖೆ ಅವಾಗ ಯಾರು ಇವ್ರು ಇದ್ರು ರೇಂಜ್ ಫಾರೆಸ್ಟ್ ಅವರಿಗೂ ಕೊಟ್ಟಿವಿ, ಗುಲ್ಬರ್ಗದವ್ರಿಗೆ ಕೊಟ್ರಿ. ಯಾವುದು ತಮ್ಮ ಹದ್ದುಬಸ್ತಿನಲ್ಲಿ ಇರ್ತಕ್ಕಂಥ ಲ್ಯಾಂಡ್ ಅನ್ನೇ ಇದು ಮಾಡಕ್ಕೆ ಮುಂದಾಗಲಿಲ್ಲ. ಏನಂದ್ರೆ ಬಜೆಟ್ ಕೊರತೆ ಅದು ಇದು ಏನೇನೋ ಹೇಳ್ಕೊಂತ ಬಂದ್ರು ಸರ್ಕಾರದಂತ. ಸೊ ಹಾಗಾಗಿ ಈ ಸರ್ತಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಸೀಲ್ದಾರ್ AC ಇವ್ರಿಗೆ ಕೊಟ್ಟ ನಂತರ ಕೃಷ್ಣ ಬೈರೇಗೌಡ ಕಂದಾಯ ಇಲಾಖೆ ಅವರಿಗೂ ಮತ್ತು ಅರಣ್ಯ ಇಲಾಖೆ ಈಶ್ವರ್ ಖಂಡ್ರೆ ಅವರು ಈ ರಿಜಿಸ್ಟರ್ ಪೋಸ್ಟ್ ಮೂಲಕ ಇದು ಅಟ್ಯಾಚ್ಮೆಂಟ್ ಎಲ್ಲ ಇದು ಮೂಲತಃ ದಾಖಲೆಗಳು ಏನದ ಯಾವ ರೀತಿ ಇವಾಗ ವಿಜಯ್ ಮಾಂತೇಶ್ ಅಂತಂದು ಅದೊಂದು ಪತ್ತಿನ ಸಹಕಾರ ಬ್ಯಾಂಕ್ ಹುನಗುಂದ ಈ ಲ್ಯಾಂಡ್ ಅನ್ನ ಯಾವುದೇ ರೀತಿಯಿಂದ ಒಂದು ಪರಿಶೀಲನೆ ಮಾಡದೆ ಏಕಾಏಕಿ 80 ಲಕ್ಷ ಲೋನ್ ಕೊಡ್ತಾರೆ ಈ ಭೂಮಿ ಮೇಲೆ. ಸೊ ಇದೆಲ್ಲ ನೋಡಿದ್ರೆ ವ್ಯವಸ್ಥಿತವಾಗಿ ಈ ಲ್ಯಾಂಡ್ ಅನ್ನ ಕಬಳಿಸುವ ಯತ್ನದಲ್ಲಿ ಭೂಗಳ್ಳರುಗಳು ಇದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಟ್ರಾನ್ಸಾಕ್ಷನ್ ಯಾವ ರೀತಿ ಇದ್ರಾಗ ಆಗಿದೆ ಅವರೆಲ್ಲರ ತನಿಖೆಗೆ ಒಳಪಡಿಸಿದಾಗ ಮತ್ತು ಸೀರಿಯಸ್ ಕ್ರಿಮಿನಲ್ ಕೇಸ್ ಅಫೆನ್ಸ್ ಆಗುತ್ತೆ. ಸೊ ನಮ್ಮದು ಒಂದು ಇಷ್ಟೇ ರಿಕ್ವೆಸ್ಟ್, ಈ ಸುತ್ತಮುತ್ತ ಇರ್ತಕ್ಕಂಥ ಜಮೀನು ಏನು ಮಲಿಯಾಬಾದ್ ವ್ಯಾಪ್ತಿಯಲ್ಲಿ ಅದನ್ನ ಅರಣ್ಯ ಇಲಾಖೆಯವರು ತಮ್ಮ ಫೆನ್ಸಿಂಗ್ ಕಾನ್ಸೆಪ್ಟ್ ಸ್ಕೂಲ್ ಬಿ ಅರಣ್ಯ ಇಲಾಖೆ ಅರ್ಥ ಒತ್ತುವರಿ ಆಗಿರುವಂತದ್ದು ಅದು ಇದೆ. ಅದಕ್ಕೂ ದಾಖಲೆಗಳು ಅಪ್ಲೈ ಮಾಡಿದ್ದಾರೆ, ನೋಡೋಣ ಅದು ಮುಂದಿನ ದಿನಗಳಲ್ಲಿ. ಬಟ್ ಇವಾಗ ಮಾತ್ರ ಸ್ಪಷ್ಟವಾಗಿ ಇದು 91 ಸರ್ವೆ ನಂಬರ್ 9 ಎಕರೆ 5 ಗುಂಟೆ ಇದಂತೂ ಕೊಪ್ಪಳ ಅವರು ಬಂದು ಟೌನ್ಶಿಪ್ ಮಾಡಬೇಕಂತಂದು ಪ್ರಯತ್ನ ಮಾಡೋದ. ಹಾಗಾಗಿ ನಾನು RDOದವರಿಗೆ ಮುನ್ಸಿಪಲ್ ಅವರಿಗೂ ಅಬ್ಜೆಕ್ಷನ್ ಹಾಕ್ತೀವಿ. ಈ ಸರ್ವೆ ನಂಬರ್ ಇದರ ಪರಿಶೀಲನೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಈ ಸಂದರ್ಭದಲ್ಲಿ ಮಾರ್ಯಪ್ಪ, ಮೋಹಿನ್ ಖಾನ್, MD ರಫಿ ಇದ್ದರು. ನೇರ ವೇತನ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೇರ ವೇತನ ಪೌರ ಕಾರ್ಮಿಕರು ಕೆಲಸದ ಒತ್ತಡ ಹಾಗೂ ಹಲವು ಸಮಸ್ಯೆಗಳಿಗೆ ಗುರಿಯಾಗಿದ್ದಾರೆ. 2022ರ ಏಪ್ರಿಲ್ 1ರಲ್ಲಿ ಅಂದಿನ ನೇರ ವೇತನ 130 ಪೌರ ಕಾರ್ಮಿಕರು ಕಾಯಂಗೊಂಡ ನಂತರ ಸುಮಾರು 39 ಹುದ್ದೆಗಳು ಖಾಲಿ ಉಳಿದಿದ್ದವು. ಸರ್ಕಾರ ಆದೇಶದಂತೆ ಹಿಂದಿನ ಖಾಲಿ ಹುದ್ದೆಗಳ ಜೊತೆಗೆ ಹೆಚ್ಚುವರಿ ಹುದ್ದೆಗಳನ್ನು ತುಂಬುವ ಅವಶ್ಯಕತೆ ಇದೆ. 2024ರ ಡಿಸೆಂಬರ್ ಒಳಗಾಗಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಈ ವಿಚಾರದಲ್ಲಿ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯ ಎಂದು ಆರೋಪಿಸಿದರು. ಬಳಗನೂರು ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರಿಗೆ 4 ತಿಂಗಳ ವೇತನ ಪಾವತಿಸದೇ ಇರುವುದರಿಂದ ಕುಟುಂಬ ನಿರ್ವಹಣೆ, ಆರೋಗ್ಯ ಸಮಸ್ಯೆಗಳು ಎದುರಾಗಿವೆ. ರಾಯಚೂರು ಜಿಲ್ಲೆಯ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಮತ್ತು ರಾಯಚೂರು ಮಹಾನಗರ ಪಾಲಿಕೆಗಳಲ್ಲಿ 2019ರಿಂದ 2024ರವರೆಗೆ ಸಮವಸ್ತ್ರ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಒದಗಿಸಿರುವುದಿಲ್ಲ. ರಾಯಚೂರು ಮಹಾನಗರ ಪಾಲಿಕೆಯ ನೇರ ವೇತನ ಪೌರ ಕಾರ್ಮಿಕರನ್ನು ಕೂಡಲೇ ಕಾಯಂಗೊಳಿಸಬೇಕು. ಪ್ರತಿ ತಿಂಗಳು 5ನೇ ತಾರೀಕಿನೊಳಗೆ ನೇರ ವೇತನ ಪೌರ ಕಾರ್ಮಿಕರಿಗೆ ವೇತನ ಪಾವತಿಸಬೇಕು. ಸರ್ಕಾರ ಮಂಜೂರು ಮಾಡಿದ ಹೆಚ್ಚುವರಿ 75 ನೇರ ವೇತನ ಪೌರ ಕಾರ್ಮಿಕರ
ಹುದ್ದೆಗಳಿಗೆ ಮರಣ ಹೊಂದಿದ ಕೆಲಸದಿಂದ ವಜಾಗೊಂಡ ಮತ್ತು ಯಾವ ಪರಿಹಾರವೂ ಇಲ್ಲದೆ ನಿವೃತ್ತಗೊಂಡ ಪೌರ ಕಾರ್ಮಿಕರ 20 ಕುಟುಂಬಗಳಿಗೆ ನೇರ ವೇತನ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಮರಣ ಹೊಂದಿದ ಕೆಲಸದಿಂದ ವಜಾಗೊಳಿಸಿದ ಪೌರ ಕಾರ್ಮಿಕರನ್ನು ಕೂಡಲೇ ತೆಗೆದುಕೊಳ್ಳಬೇಕು. ಮರಣ ಹೊಂದಿದ ಕಾರ್ಮಿಕರನ್ನು ನೇಮಕ ಮಾಡಿ. ಮರಣ ಹೊಂದಿದ ಪೌರ ಕಾರ್ಮಿಕರನ್ನು ವಜಾಗೊಳಿಸಿದ ಪೌರ ಕಾರ್ಮಿಕನನ್ನು ನೇಮಕ ಮಾಡಿ. ನೇರಪಾವತಿ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿ. ನೇರಪಾವತಿ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿ. ಪೌರ ಕಾರ್ಮಿಕರ ಸಂಘಕ್ಕೆ ಪೌರ ಕಾರ್ಮಿಕರ ಸಂಘಕ್ಕೆ ಪೌರ ಕಾರ್ಮಿಕರ ಸಂಘಕ್ಕೆ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿ. ಪೌರ ಕಾರ್ಮಿಕರಿಗೆ ಸಂಕಷ್ಟ ಭತ್ಯೆಯನ್ನು ಕೊಡಲೇಬೇಕು. ಪೌರ ಕಾರ್ಮಿಕರಿಗೆ ಸಂಕಷ್ಟ ಭತ್ಯೆಯನ್ನು ಕೊಡಲೇಬೇಕು. ಮರಣ ಹೊಂದಿದ ಕೆಲಸದಿಂದ ವಜಾಗೊಳಿಸಿದ ಪೌರ ಕಾರ್ಮಿಕರನ್ನು ಕುಟುಂಬಗಳಿಗೆ ನೇಮಕ ಮಾಡಿ. ಮರಣ ಹೊಂದಿದ ಕೆಲಸದಿಂದ ವಜಾಗೊಳಿಸಿದ ಪೌರ ಕಾರ್ಮಿಕರನ್ನು ಕುಟುಂಬಗಳಿಗೆ ನೇಮಕ ಮಾಡಿ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರೆಪ್ಪ, ಜಿಲ್ಲಾಧ್ಯಕ್ಷ ಉರ್ಕುಂದಪ್ಪ, ಜಿಲ್ಲಾ ಉಪಾಧ್ಯಕ್ಷ ಆರ್ ಹನುಮಂತ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ಘನ ತ್ಯಾಜ್ಯ ವಿಲೇವಾರಿ ಕುರಿತು ಸಭೆಗೆ ಕಾಂಗ್ರೆಸ್ ಸೇರಿ ಬಿಜೆಪಿ ಸದಸ್ಯರಿಂದ ಸಭೆ ಬಹಿಷ್ಕಾರ. ಹೊರಗುತ್ತಿಗೆ ಕಾರ್ಮಿಕರ ನೇಮಕಾತಿ ಅನಧಿಕೃತ ಸಭೆ ಆರೋಪ. ಹೋರಾಟಗಾರ ಚಂದ್ರಶೇಖರ್ ಬಾಳೆ ಅಭಿನಂದನಾ ಗ್ರಂಥ ಬಿಡುಗಡೆ. ಸಂವಿಧಾನ ಅಪಾಯದಲ್ಲಿರುವುದು ಕಳವಳಕಾರಿ. ಪ್ರಕಾಶ್. ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಡಿಸಿ ಸಭೆ. ಅನುದಾನ ಬಳಕೆಯಲ್ಲಿ ಹಿನ್ನಡೆಗೆ ನಿತೀಶ್ ಅಸಮಾಧಾನ. ಜನರ ಸಂಕಷ್ಟಗಳಿಗೆ ಧ್ವನಿಯಾಗಿ ಹೋರಾಟ ನಡೆಸಲು ಸಿಪಿಐಎಂ ರಾಜ್ಯ ಸಮ್ಮೇಳನ ನಿರ್ಧಾರ. ಪ್ರಕಾಶ್. ಮಲಿಯಾಬಾದ್ ಅರಣ್ಯ ಪ್ರದೇಶದ ಜಮೀನು ಕಬಳಿಸುವ ಹುನ್ನಾರ. ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಲಿ. ಶಿವಕುಮಾರ್ ಯಾದವ್. ನಗರಸಭೆ ನೇರ ವೇತನ ಕಾರ್ಮಿಕರನ್ನು ಕಾಯಂಗೊಳಿಸಲು ಆಗ್ರಹಿಸಿ ದಿನಗೂಲಿ ನೌಕರಿಂದ ಪ್ರತಿಭಟನೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.